ನೀವು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ನೋಡೇ ಇರ್ತೀರಾ. ಏನೀಗ ವಿಗ್ರಹ ಇದೆ 61 ಅಡಿ ಎತ್ತರದ ವಿಗ್ರಹ, ಅದು ಬಂದ್ಬಿಟ್ಟು ಪಂಚಲೋಹದ್ದು. ಸೊ ಅದ್ರ ಹಿಂದೆನೆ ಒಂದು ಸಿಂಹ ಬರುತ್ತೆ, ಮುಂಚೆ ಬಂದ್ಬಿಟ್ಟು ಫೈಬರಲ್ಲಿತ್ತು. ಸೊ ಈಗೇನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಒಂದು ಸಿಂಹನ ಪಂಚಲೋಹದಲ್ಲೇ ತಯಾರು ಮಾಡ್ತಾರೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, 4 ಕಾಲುಗಳು ಆಲ್ರೆಡಿ ರೆಡಿ ಆಗಿದೆ. ಇದು ಬಂದ್ಬಿಟ್ಟು 6 ಫೀಟ್ ಇದೆ ನೋಡಿ, ನಾನು 6 ಫೀಟ್ ಇದ್ದೀನಿ. ಸಿಂಹದ್ದೊಂದು ಕಾಲು ಬರ್ತಾ ಇದೆ. ಸೊ 4 ಕಾಲುಗಳು ರೆಡಿ ಆಗಿದೆ, ಬಾಲ ರೆಡಿ ಆಗಿದೆ. ನಾವೆಲ್ಲ ನೋಡಿ ಕೈ ಮುಗಿತೀವಿ. ಅದರಿಂದ ಎಷ್ಟು ಶ್ರಮ ಇದೆ ಅಂತಂದರೆ, ಜನಗಳು ಕೊಟ್ಟಂತಹ ಬೆಳ್ಳಿ, ತಾಮ್ರ, ಕಬ್ಬಣ, ಹಿತ್ತಾಳೆ ಎಲ್ಲವನ್ನ ಅಲ್ಲಿ ಶೇಖರಣೆ ಮಾಡ್ತಾರೆ. ಮತ್ತು ಅದನ್ನು ತಗೊಬಂದು ಇಲ್ಲಿ ಹಾಕ್ಬಿಟ್ಟು ಅದನ್ನು ಕಾಯಿಸ್ತಾರೆ ಬೆಂಕಿನಲ್ಲಿ ಕಾಯಿಸಿ ಅದೇನು ಒಂದು ಲಿಕ್ವಿಡ್ ಆಗುತ್ತೋ ಅದನ್ನು ಶೇಪ್ ಕೊಡ್ತಾರೆ. ಇದು ಪ್ರೋಸೆಸ್ ಹೆಂಗಿರುತ್ತೆ ಹೇಳ್ಬೋದಾ? ಇದು ಬಂದು ಫಸ್ಟು ಕೆಮಿಕಲ್ಲು ಮರಳು ಎಲ್ಲ ಹಚ್ಚಾಕ್ಕೊಂತೀವಿ, ಫೈಬರ್ ಎಲ್ಲ ಕಟ್ ಮಾಡಿ. ಆಮೇಲೆ ಹಿತ್ತಾಳೆ ಎಲ್ಲ ಪಂಚಲೋಹ ಎಲ್ಲ ಮೆಲ್ಟ್ ಮಾಡಿ ಆಮೇಲೆ ಲಿಕ್ವಿಡ್ ಮಾಡಿಕೊಂಡು ಆಮೇಲೆ ಕ್ಯಾಸ್ಟಿಂಗ್ ಮಾಡ್ತೀವಿ. ಆಮೇಲೆ ಕ್ಯಾಸ್ಟಿಂಗ್ ಆದ ನಂತರ ಫೈಲಿಂಗ್ ಆಗುತ್ತೆ. ಆಮೇಲೆ ಎಕ್ಸೆಟ್ರಾ ಎಲ್ಲ ಫುಲ್ ಫಿನಿಶ್ ಆಗೋವರೆಗೂ ಎಲ್ಲೇ ಪ್ರೊಸೆಸ್ ನಿಮಗೆ ಕಾಣಿಸ್ತಾ ಐತೆ, ಇಲ್ಲೇ ನೋಡ್ಬೋದು ನೀವು. ಎಲ್ಲ ಗ್ರೈಂಡಿಂಗು ಎಲ್ಲ ಫುಲ್ಲು ಫೈಲಿಂಗು ಮಾಪು ಎಲ್ಲ ಹಾಕಿ ಆಮೇಲೆ ವೆಲ್ಡಿಂಗ್ ಆಗುತ್ತೆ, ಬ್ರೇಸಿಂಗ್ ವೆಲ್ಡಿಂಗು. ಆಮೇಲೆ ಫುಲ್ ಫಿನಿಶ್ ಆಗಿ ಅದು ಇದು ಮಾಡ್ತದೆ. ಓಕೆ, ಈ ಒಂದು ಸಿಂಹ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ತೊಗೊಂಡಿದ್ದೀರಾ ನೀವು? ನಾವು 2 ತಿಂಗಳು ಟೈಮ್ ತೊಗೊಂಡಿದ್ದೀವಿ. ಆಲ್ರೆಡಿ 1 ತಿಂಗಳು ಆಗೈತೆ. ಇನ್ನು ಬರೋ ಒಂದು ಭೀಮನ ಅಮಾವಾಸ್ಯವರೆಗೂ ಇದು ಕೆಲಸ ಮುಗಿಸ್ಬೇಕು ನಾವು. ಇದು ಜನಗಳು ಕೊಟ್ಟಿರೋದು ಮನೆ ಸಾಮಾನು ಹಿತ್ತಾಳೆದು ಎಲ್ಲ ಫುಲ್ಲು ಇಲ್ಲಿ ಮೆಲ್ಟ್ ಮಾಡಿ ಇದಕ್ಕೆ ಉಪಯೋಗಿಸ್ತೀವಿ ನಾವು. ಈ ಸಿಂಹ ಮಾಡೋದಕ್ಕೆ ಲಿಕ್ವಿಡ್ ಮಾಡಿ ಮತ್ತೆ ಇದಕ್ಕೆ ಯೂಸ್ ಮಾಡ್ತೀವಿ. ಶೇಪ್ ಇದರಲ್ಲಿ ಹಚ್ಚಾಕ್ಕೊಳ್ತೀವಿ. ಇದು ಓಕೆ, ಇದು ಹಳೇದು ಫೈಬರ್, ಅದು ಹಳೇದು ಸಿಂಹ ಐತಲ್ಲ ಅದರದ್ದು ಫೈಬರ್ ಇದು. ಇದರಲ್ಲೇ ನಾವು ಹಚ್ಚಾಕ್ಕೊಂಡು ಇವಾಗ ಜನಗಳು ಭಕ್ತಾದಿಗಳು ಕೊಟ್ಟಿರೋಂಥ ಸಾಮಾನುಗಳು ಇವೆಲ್ಲ ಹಿತ್ತಾಳೆದು, ಪಂಚಲೋಹ, ತಾಮ್ರದ್ದು ಎಲ್ಲ ಐತೆ. ಇದು ನಾವು ಮೆಲ್ಟ್ ಮಾಡಿ ಲಿಕ್ವಿಡ್ ಮಾಡಿ ಇದಕ್ಕೆ ಯೂಸ್ ಮಾಡ್ತೀವಿ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ಅವಕಾಶ ಇಲ್ಲ.